ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಪಾರ್ವೇಟ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರಿಗೆ ಆಂಡಾಳ್ ತಾಯಿಗೆ ವಿಶೇಷ ಆಸ್ಥಾನ. ಪ್ರಯಾಗ್ರಾಜ್ನಲ್ಲಿ ಶ್ರೀ ಶ್ರೀನಿವಾಸನಿಗೆ ಸ್ನಪನ ತಿರುಮಂಜನ. ಶ್ರೀವಾರಿ ನಮೂನಾ ಆಲಯದಲ್ಲಿ ನೇತ್ರ ಪರ್ವವಾಗಿ ಊಂಜಲ್ ಸೇವೆ. ತಿರುಪತಿಯ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ತಿರುನಕ್ಷತ್ರೋತ್ಸವ. ತಿರುಮೆಲ್ಲಿಶೈ ಆಳ್ವಾರರಿಗೆ ದಿವ್ಯ ಪ್ರಬಂಧ ಪಠಣ, ಮಹಾಮಂಗಳ ಆರತಿಗಳು. ಅಲಿಪಿರಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶುಕ್ರವಾರದ ಅಭಿಷೇಕೋತ್ಸವ. ಅರ್ಚನೆ, ಪೂಜೆ, ಆರತಿಗಳೊಂದಿಗೆ ಭಕ್ತರನ್ನು ಕಟಾಕ್ಷಿಸಿದ ಸ್ವಾಮಿ. ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಗುರುವಾರ ಪಾರ್ವೇಟ ಉತ್ಸವ ಘನವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದ ಈ ಆಲಯದಲ್ಲಿ ಸಂಕ್ರಾಂತಿ ಸಂಭ್ರಮಗಳಲ್ಲಿ ಕನುಮ ಹಬ್ಬದ ದಿನ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಪಾರ್ವೇಟ ಉತ್ಸವವನ್ನು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಅರ್ಚಕರು ಮಣಿಮಯ ಮಾಣಿಕ್ಯಗಳು, ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಒಂದು ತಿರುಚಿಯಲ್ಲಿ, ಆಂಡಾಳ್ ಅಮ್ಮನವರನ್ನು ಇನ್ನೊಂದು ತಿರುಚಿಯಲ್ಲಿ ಆಸೀನಗೊಳಿಸಿದರು. ಗಜರಾಜರು ಮುಂದೆ ನಡೆದು ಹೋಗುತ್ತಿರುವಾಗ ಭಕ್ತರು ಕೋಲಾಟ ಪ್ರದರ್ಶನದೊಂದಿಗೆ ಸ್ವಾಮಿಯವರು ದೇವಿಯರೊಂದಿಗೆ ತಿರುನಗರ ಪುರ ಬೀದಿಗಳಲ್ಲಿ ಉತ್ಸವವಾಗಿ ರೇಣುಗುಂಟ ರಸ್ತೆಯಲ್ಲಿರುವ ಪಾರ್ವೇಟ ಮಂಟಪಕ್ಕೆ ತಲುಪಿದರು. ಈ ಸಂದರ್ಭವಾಗಿ ಬೇರಿಶೆಟ್ಟಿ ವಂಶಸ್ಥರು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರಿಗೆ, ಆಂಡಾಳ್ ಅಮ್ಮನವರಿಗೆ ನಿವೇದನೆ ಸಮರ್ಪಿಸಿದರು. ಆನಂತರ ಅರ್ಚಕರು ಸಂಪ್ರದಾಯಬದ್ಧವಾಗಿ ಆಸ್ಥಾನ ನಿರ್ವಹಿಸಿ ನಿವೇದನೆ, ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ತದನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಮತ್ತೆ ಆಲಯಕ್ಕೆ ಬಂದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಶ್ರೀ ಷಟಗೋಪ ರಾಮಾನುಜ ದೊಡ್ಡಜೀಯರ್ ಸ್ವಾಮಿಗಳು, ಟಿಟಿಡಿ ಎಫ್ಎ ಅಂಡ್ ಸಿಎಒ ಬಾಲಾಜಿ ಹಾಗೂ ಅಶೇಷ ಭಕ್ತರು ಪಾಲ್ಗೊಂಡಿದ್ದರು. ಭಾರತ ದೇಶದಲ್ಲಿ ಅತ್ಯಂತ ಪುರಾತನ ಇತಿಹಾಸವಿರುವ ಮಹಾಕುಂಭಮೇಳವು ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕಿನವರೆಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಭಕ್ತಿ, ಭಾವ, ಸಂಸ್ಕೃತಿ, ಪರಂಪರೆ, ಆವೇಶಗಳ ಮಿಳಿತವಾದ ಈ ಮಹಾಕುಂಭಮೇಳಕ್ಕೆ 700 ವರ್ಷಗಳ ಇತಿಹಾಸವಿದೆ. ಈ ಕುಂಭಮೇಳ ಪ್ರಯಾಗ್ರಾಜ್ಗೆ 144 ವರ್ಷಗಳ ನಂತರ ಮಹಾಕುಂಭಮೇಳದ ಸುಯೋಗ ಪ್ರಾಪ್ತಿಸಿದೆ. ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವು ಪ್ರಯಾಗ್ರಾಜ್ನಲ್ಲಿ ಆಯೋಜಿತಗೊಂಡಿದೆ. ಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಮುಕ್ತಿಯಾಗಿ ಆತ್ಮ, ದೇಹಗಳ ಶುದ್ಧೀಕರಣಕ್ಕೆ ರಾಜಮಾರ್ಗವೆಂದೇ ನಂಬಲಾಗುತ್ತದೆ. ಸಂತರು, ನಾಗಾ ಸಾಧುಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಗಿಸಿ ಪುಣ್ಯಸ್ನಾನ ಮಾಡುವುದು ಇಲ್ಲಿನ ವಿಶೇಷ. ಪುಣ್ಯಸ್ನಾನದ ನಂತರ ಯಾತ್ರಾರ್ಥಿಗಳು, ಭಕ್ತರು ಈ ಪವಿತ್ರ ಸ್ನಾನ ಮಾಡಿ ಕುಂಭಮೇಳದಲ್ಲಿ ಮೇಳೈಸುವ ಮಹಾ ಉತ್ಸವದಲ್ಲಿ ಜರುಗುವ ಜಪ, ತಪ, ಪೂಜೆ, ಪುನಸ್ಕಾರ, ಪಾಠ ಪ್ರವಚನವನ್ನು ವಿಶ್ವದಾದ್ಯಂತ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭವಾಗಿ ಟಿಟಿಡಿ ದೇವಸ್ಥಾನಂ ಈ ಮಹಾ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನ 6ನೇ ಸೆಕ್ಟರ್ನಲ್ಲಿ ಏರ್ಪಾಟು ಮಾಡಿರುವ ತಿರುಮಲ ತಿರುಪತಿ ವೆಂಕಟೇಶ್ವರ ಆಲಯದ ಮಾದರಿ ಆಲಯವನ್ನು ನಿರ್ಮಿಸಿ ತಿರುಮಲ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಪ್ರತಿದಿನ ನೆರವೇರುವ ಎಲ್ಲ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ನಂತರ ಗುರುವಾರ ಸಂಜೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಊಂಜಲ್ ಸೇವೆ ಜರುಗಿತು.
ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಸ್ವಾಮಿಯನ್ನು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಮಂಗಳ ವಾದ್ಯ ವೇದ ಮಂತ್ರಗಳೊಂದಿಗೆ ಉಂಜಲ್ ಸೇವೆ ನೆರವೇರಿಸಿದರು. ಈ ಪ್ರಯುಕ್ತ ಶ್ರೀ ಶ್ರೀನಿವಾಸನನ್ನು ಸುಪ್ರಭಾತದೊಂದಿಗೆ ನಿದ್ರೆಯಿಂದ ಎಚ್ಚರಗೊಳಿಸಿದರು. ಆನಂತರ ತಿರುಮಲ ತರಹವೇ ತೋಮಾಲೆ, ಕೊಲುವು, ಅರ್ಚನಾದಿ ಸೇವೆಗಳನ್ನು ನಿರ್ವಹಿಸಿದರು. ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರಿಗೆ ಚಕ್ರ ತಾಳ್ವಾರರಿಗೆ ಸ್ನಪನ ತಿರುಮಂಜನವನ್ನು ವೇದೋಕ್ತವಾಗಿ ನಿರ್ವಹಿಸಿದರು. ಆಲಯದ ಪ್ರಧಾನ ಅರ್ಚಕರಾದ ಅರ್ಚಕಂ ವೇಣುಗೋಪಾಲ ದೀಕ್ಷಿತರ ಆಧ್ವರ್ಯದಲ್ಲಿ ಮಂಗಳವಾದ್ಯ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಚಂದನ ಮುಂತಾದ ಸುಗಂಧ ದ್ರವ್ಯಗಳೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ, ದೀಪ, ನಿವೇದನೆಗಳನ್ನು ಸಮರ್ಪಿಸಿದರು. ತದನಂತರ ಲೋಕ ಕಲ್ಯಾಣಾರ್ಥ ಚತುರ್ವೇದ ಹವನ ನೆರವೇರಿಸುತ್ತಿದ್ದಾರೆ. ಚತುರ್ವೇದ ಹವನಕ್ಕೆ ವಿನಿಯೋಗಿಸುವ ದ್ರವ್ಯಗಳನ್ನು ಸ್ವಾಮಿಯವರ ಪಾದದ ಬಳಿ ಇರಿಸಿ ಪೂಜೆ ನೆರವೇರಿಸಿ ಸ್ವಾಮಿಯವರ ಅನುಜ್ಞಾ ಪಡೆದರು. ಆನಂತರ ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರು ಅರ್ಚಕಂ ವೇಣುಗೋಪಾಲ ದೀಕ್ಷಿತರ ಆಧ್ವರ್ಯದಲ್ಲಿ ಅಗ್ನಿ ಪ್ರತಿಷ್ಠೆ, ದೇವತಾ ಆಹ್ವಾನ, ಸಂಕಲ್ಪ ಪೂಜೆ ನಿರ್ವಹಿಸಿ ಚತುರ್ವೇದ ಹವನವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ನಂತರ ಮಂಗಳವಾದ್ಯಗಳೊಂದಿಗೆ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಈ ಕಾರ್ಯಕ್ರಮವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಗಳಾದ ಎಸ್ವಿಬಿಸಿ ತೆಲುಗು, ತಮಿಳು, ಕನ್ನಡ, ಹಿಂದಿ ವಾಹಿನಿಗಳಲ್ಲಿ ಪ್ರತಿದಿನ ಪ್ರತ್ಯಕ್ಷ ಪ್ರಸಾರ ಮಾಡಲಾಗುತ್ತಿದೆ. ಭಕ್ತರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಾರ್ಥರಾಗಬೇಕು. ತಿರುಪತಿಯ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿ ಅವರ ಆಲಯದಲ್ಲಿ ಶುಕ್ರವಾರ ತಿರುಮಳಿಶೈ ಆಳ್ವಾರ್ ತಿರುನಕ್ಷತ್ರೋತ್ಸವ ಘನವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ಈ ಆಲಯದಲ್ಲಿ ಆಳ್ವಾರ್ಗಳಲ್ಲಿ ಒಬ್ಬರಾದ ತಿರುಮಳಿಶೈ ಆಳ್ವಾರ್ ಸನ್ನಿಧಿಯಲ್ಲಿ ತಿರುನಕ್ಷತ್ರೋತ್ಸವ ಜರುಗಿತು. ಈ ಸಂದರ್ಭವಾಗಿ ಟಿಟಿಡಿ ಶ್ರೀ ಶಠಗೋಪ ರಾಮಾನುಜ ದೊಡ್ಡಜೀಯರ್ ಸ್ವಾಮಿ ಆಧ್ವರ್ಯದಲ್ಲಿ ಆಚಾರ್ಯ ಪುರುಷರು, ಏಕಾಂಗಿಗಳು, ಶ್ರೀ ವೈಷ್ಣವರು ದಿವ್ಯ ಪ್ರಬಂಧ ಪಠಣ ಮಾಡಿದರು. ಆನಂತರ ತಿರುಮಳಿಶೈ ಆಳ್ವಾರರಿಗೆ ಪುಷ್ಪಮಾಲೆ ಸಮರ್ಪಣೆ ಮಾಡಿ ನಿವೇದನೆ, ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು.
ಅಲಿಪೆರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕೋತ್ಸವ ನಯನಾನಂದಕರವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಪತಿ ಅಲಿಪೆರಿಯ ಸೋಪಾನ ಮಾರ್ಗದ ಬಳಿ ನಿರ್ಮಿಸಿರುವ ಅದ್ಭುತ ಪ್ರದೇಶವೇ ಈ ಸಪ್ತಗೋ ಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತಕೋಟಿಯೊಂದಿಗೆ ತಿರುಪತಿ ನಗರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಈ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇಂತಹ ವಿಶಿಷ್ಟವಾದ ಗೋಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ಗೋಪಾಲಸ್ವಾಮಿಗೆ ಅಭಿಷೇಕೋತ್ಸವ ವಿಶೇಷವಾಗಿ ಜರುಗಿತು. ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದ ನಂತರ ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ವಾಮಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. ತಿರುಪತಿ ಜಿಲ್ಲೆ ನಾರಾಯಣವನಂ ಉತ್ಸವ ಶೋಭೆಯೊಂದಿಗೆ ನಯನಾನಂದಕರವನ್ನುಂಟು ಮಾಡಿತು. ಬೆಟ್ಟದ ಸುತ್ತ ಉತ್ಸವಕ್ಕೆ ಪ್ರಸಿದ್ಧಿ ಪಡೆದಿರುವ ಗಿರಿ ಪ್ರದಕ್ಷಿಣೋತ್ಸವ ಅತ್ಯಂತ ಸಂಭ್ರಮವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ನಾರಾಯಣವನದಲ್ಲಿರುವ ಶ್ರೀ ಪರಾಶರೇಶ್ವರ ಸ್ವಾಮಿ, ಶ್ರೀ ಅಗಸ್ತೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪುಷ್ಪಶೋಭಿತವಾಗಿ ಅಲಂಕರಿಸಿ ಸುಂದರವಾಗಿ ಅಲಂಕರಿಸಿದ ಬೇರೆ ಬೇರೆ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ಚಿನ್ನಾರಿಗಳ ಕೋಲಾಟ ಪ್ರದರ್ಶನ, ತಾಳಮೇಳ, ಮಂಗಳ ವಾದ್ಯಗಳ ನಡುವೆ ಗ್ರಾಮದಲ್ಲಿ ಉತ್ಸವವಾಗಿ ಅರುಣಾನಂದಿ ಉತ್ಸವರನ್ನು ಆಸೀನಗೊಳಿಸಿದರು. ಅಲ್ಲಿ ಅರ್ಚಕರು ಶ್ರೀ ಪರಾಶರೇಶ್ವರರಿಗೆ, ಅಗಸ್ತೇಶ್ವರರಿಗೆ ವಿಶೇಷ ಆರತಿಯನ್ನು ಸಮರ್ಪಿಸಿದರು. ಅಶೇಷ ಭಕ್ತರು ಸ್ವಾಮಿಯವರನ್ನು ದರ್ಶಿಸಿ ಪರವಶರಾದರು. ದಕ್ಷಿಣ ಕಾಶಿಯಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೇಶ್ವರ ಆಲಯವು ಉತ್ಸವ ಸುಗಂಧದೊಂದಿಗೆ ಪರಿಮಳಿಸಿತು. ಗುರುವಾರದ ಸಂದರ್ಭವಾಗಿ ಶ್ರೀ ಕಾಳಹಸ್ತೇಶ್ವರನ ಸನ್ನಿಧಿಯಲ್ಲಿ ಉಪಾಲಯದಲ್ಲಿ ನೆಲೆಸಿರುವ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕೋತ್ಸವವನ್ನು ನೇತ್ರಪರ್ವವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಅರ್ಚಕರು ಕಳಶ ಸ್ಥಾಪನೆ, ಪುಣ್ಯಾಹ ವಾಚನ, ಕಳಶ ಪೂಜೆ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ ನಿರ್ವಹಿಸಿದರು. ಆನಂತರ ಸ್ವಾಮಿಯವರಿಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ಸುಗಂಧ ಪರಿಮಳ ದ್ರವ್ಯಗಳಲ್ಲಿ ಅಭಿಷೇಕ ನಿರ್ವಹಿಸಿ ವಿಭೂತಿ, ಗಂಧ, ಪುಷ್ಪಮಾಲೆಗಳು, ನೂತನ ವಸ್ತ್ರ, ಕಡಲೆಕಾಳು ಹಾರಗಳಲ್ಲಿ ಶೋಭಾಯಮಾನವಾಗಿ ಅಲಂಕರಿಸಿ ನೈವೇದ್ಯ, ಮಹಾಮಂಗಳಾರತಿ ಸಮರ್ಪಿಸಿದರು. ಭಕ್ತರು ಸ್ವಾಮಿಯವರನ್ನು ಅಭಿಷೇಕ ದ್ರವ್ಯಗಳಲ್ಲಿ ದರ್ಶಿಸಿ ಪುಳಕಿತರಾದರು. ವಿಶಿಷ್ಟ ನಾರಸಿಂಹ ಕ್ಷೇತ್ರವಾಗಿ ವಿರಾಜಿಸುತ್ತಿರುವ ಅಹೋಬಿಲ ಉತ್ಸವ ಶೋಭಿತವಾಗಿ ಭಕ್ತ ಸಂದಣಿಯೊಂದಿಗೆ ದೇದೀಪ್ಯಮಾನವಾಗಿ ಅನುಗ್ರಹಿಸಿತು. 45 ದಿನಗಳ ಕಾಲ 33 ಗ್ರಾಮಗಳಲ್ಲಿ ಉತ್ಸವದಲ್ಲಿ ಸ್ವಾಮಿಯವರು ಭಕ್ತರ ನೀರಾಜನವನ್ನು ಸಮರ್ಪಿಸಿಕೊಳ್ಳುವುದು ವಿಶೇಷ ಉತ್ಸವವಾಗಿ ಪಾರ್ವೇಟ ಹೆಸರಿನಲ್ಲಿ ನಿರ್ವಹಿಸುವುದೇ ಈ ಪ್ರತ್ಯೇಕ ಉತ್ಸವಗಳು.
33 ಗ್ರಾಮಗಳಲ್ಲಿ ಶ್ರೀ ಜ್ವಾಲಾ ನೃಸಿಂಹ, ಶ್ರೀ ಪ್ರಹ್ಲಾದ ವರದ ಸ್ವಾಮಿಯವರು 33 ಗ್ರಾಮಗಳಲ್ಲಿ ಉತ್ಸವವಾಗಿ ಸುಮಾರು 600 ಸಂವತ್ಸರಗಳಿಂದ ನೆರವೇರುವುದು ವಿಶೇಷ. ಇದರ ಅಂಗವಾಗಿ ಅಶೇಷ ಭಕ್ತ ಜನರ ನಡುವೆ ದೇವರು ಪಲ್ಲಕ್ಕಿಯಲ್ಲಿ ಆಸೀನರಾಗಿ ಪಾರ್ವೇಟ ಉತ್ಸವಕ್ಕೆ ಹೊರಟರು. ಸುತ್ತಲಿನ ಮೊದಲನೆಯ ಗ್ರಾಮಕ್ಕೆ ತಲುಪಿದ ನಂತರ ಆ ಜಿಲ್ಲೆಯ ಎಂಎಲ್ಎ ಭೂಮ ಅಖಿಲಪ್ರಿಯ ಹಾಗೂ ಜಿಲ್ಲಾ ಪ್ರಮುಖರು ಸ್ವಾಮಿಯವರನ್ನು ಸ್ವಾಗತಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗುರುಮಾರ್ಗ ಹರಿದರ್ಶನ ಎನ್ನುವ ಶೀರ್ಷಿಕೆಯಲ್ಲಿ ಶ್ರೀಪಾದರಾಜರ ಸನ್ನಿಧಿಯಿಂದ ಶ್ರೀನಿವಾಸನ ಸನ್ನಿಧಿವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಧಾರ್ಮಿಕ ಚಿಂತಕರಾದ ಡಾಕ್ಟರ್ ಕೂರ್ಲಹಳ್ಳಿ ಶ್ರೀನಿವಾಸಾಚಾರ್ಯರ ನೇತೃತ್ವದಲ್ಲಿ ಸಹಸ್ರಾರು ಭಕ್ತರ ಪಾದಯಾತ್ರೆ ಪ್ರಾರಂಭವಾಯಿತು. ಶ್ರೀಪಾದರಾಜರ ದಿವ್ಯಕ್ಷೇತ್ರದಿಂದ
ಶ್ರೀನಿವಾಸ ಪರಬ್ರಹ್ಮನ ಸನ್ನಿಧಾನಕ್ಕೆ ತಾವೆಲ್ಲರೂ ಪಾದಯಾತ್ರೆ ಮುಖಾಂತರ ನಮ್ಮ ವೆಂಕಟೇಶಾಚಾರ್ಯ ನೇತೃತ್ವದಲ್ಲಿ ಪ್ರಯಾಣ ಬೆಳೆಸಿದ್ದೀರ. ತಮ್ಮೆಲ್ಲರಿಗೂ ಶ್ರೀನಿವಾಸನ ವಿಶೇಷ ಅನುಗ್ರಹ ಶ್ರೀಪಾದರ ಮುಖಾಂತರ ಸಿಗಲಿ. ಪ್ರತಿಯೊಬ್ಬರಿಗೂ ಆ ಶಕ್ತಿ ಮತ್ತು ಮನೋಧಾರ್ಢ್ಯ ಕೊಡಲಿ, ಅವರೆಲ್ಲರಿಗೂ ಸಾಧನೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಮ್ಮ ಉಪವಾಸ ಮೂರ್ತಿನ ಪ್ರಾರ್ಥನೆ ಮಾಡಿ ನಾನು ಸ್ಮರಣೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು. ಇಡೀ ಪ್ರಪಂಚಕ್ಕೆ ಶಾಂತಿಯ ಮಾರ್ಗವನ್ನು ಕಲ್ಪಿಸಿಕೊಟ್ಟಂಥ ದೇಶ ಅದು ನಮ್ಮೆಲ್ಲರ ಹೆಮ್ಮೆಯ ದೇಶ ಭಾರತ. ನಾವೆಲ್ಲರೂ ಭಾರತೀಯರಾಗಿ ಹುಟ್ಟಿದ್ದು ಸಾರ್ಥಕ ಅಂತ ಆಗಬೇಕಾದರೆ ಪ್ರಾಚೀನ ಭಾರತೀಯರ ಜೀವನ ಕ್ರಮವನ್ನು ನಾವು ರೂಢಿಸಿಕೊಂಡ್ರೆ, ಅದನ್ನು ಬೆಳೆಸಿಕೊಂಡ್ರೆ, ಮುಂದಿನ ಪೀಳಿಗೆಗೆ ಉಳಿಸಿಕೊಟ್ರೆ ಸಾರ್ಥಕ ಆಗ್ತದೆ. ನಮ್ಮೆಲ್ಲ ಋಷಿಗಳು ಮುನಿಗಳು, ಎಲ್ಲ ಹರಿದಾಸರು, ದಾರ್ಶನಿಕರು ಭಗವಂತನ ಅಸ್ತಿತ್ವವನ್ನು ಮನಗಂಡು, ಅವನ ಪಾರಮ್ಯವನ್ನು ಮನಗಂಡು ವರ್ಣನೆ ಮಾಡ್ತಾ, ಅವನ ಮಾರ್ಗದರ್ಶನದಲ್ಲಿ ಅವನ ಪ್ರೇರಣೆಯಂತೆ ಎಲ್ಲರ ಕ್ಷೇಮಕ್ಕಾಗಿ ಹೇಗಿರಬೇಕು ತೋರಿಸಿಕೊಟ್ಟಂಥವರು. ಅನೇಕ ಸಾವಿರಾರು ಸಾಧಕರು, ಸಂತರು ಬಂದಿದ್ದಾರೆ, ಹರಿದಾಸವರೆಣ್ಯರು ಬಂದಿದ್ದಾರೆ. ಆ ಎಲ್ಲ ಪರಂಪರೆಯನ್ನು, ವಾಂಗ್ಮಯ ಪ್ರಪಂಚವನ್ನು, ಅನುಷ್ಠಾನ ಪ್ರಪಂಚವನ್ನು ಬೆಳೆಸಿದಂಥ ಅನೇಕ ಸಾಧಕರಲ್ಲಿ ಶ್ರೀಪಾದರಾಜರು ಒಂದು ದೊಡ್ಡ ಮೈಲಿಗಲ್ಲು. ಅವರ ಶಿಷ್ಯರೇ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು, ಕೃಷ್ಣದೇವರಾಯನ ಕಾಲದ ರಾಜಗುರುಗಳು, ಪುರಂದರದಾಸರು, ಕನಕದಾಸರ ಗುರುಗಳವರು. ಅವರ ಕಾರ್ಯಕ್ಷೇತ್ರ ಮುಳುಬಾಗಿಲು. ಅಕ್ಷೋಭ್ಯ ತೀರ್ಥರಿಗೆ ಒಲಿದು ಸ್ವಯಂಭೂವಾಗಿ ವ್ಯಕ್ತನಾದಂಥ ನರಸಿಂಹದೇವರ ಕ್ಷೇತ್ರ ಇದು. ವಿಜಯಸ್ತಂಭಿತ ಸ್ಥಾಪಿತವಾದಂಥ ಕ್ಷೇತ್ರ ಮುಳುಬಾಗಿಲು. 10,000 ವಿದ್ಯಾರ್ಥಿಗಳಿಗೆ ಪಾಠವಾದ ಸ್ಥಳ ಮುಳುಬಾಗಿಲು. ಕೃಷ್ಣದೇವರು ನರ್ತನ ಮಾಡಿದಂಥ ಸ್ಥಳ ಮುಳುಬಾಗಿಲು. ಗಂಗಾದೇವಿ ಪ್ರತ್ಯಕ್ಷವಾದಂಥ ಸ್ಥಳ ಮುಳುಬಾಗಿಲು. ಅರ್ಜುನ ಪ್ರತಿಷ್ಠಿತ ಪ್ರಾಣದೇವರು ಇರುವಂಥ ಸ್ಥಳ ಮುಳುಬಾಗಿಲು. ಅನೇಕ ಕನ್ನಡ ಸಾಹಿತಿಗಳು, ವಿದ್ವಾಂಸರು ಉದಯಿಸಿದ್ದು ಮುಳುಬಾಗಿಲು. ಒಂದಲ್ಲ ಎರಡಲ್ಲ ಅಂಶಗಳು. ಸೋಮೇಶ್ವರ ದೇವರಿದ್ದಾರೆ, ಗಣಪತಿ ದೇವರಿದ್ದಾರೆ, ಅನೇಕ ದೇವತಾ ಶ್ರೇಷ್ಠರನ್ನು ನೋಡ್ಬೋದು ಈ ಕ್ಷೇತ್ರದಲ್ಲಿ. ಇಂಥ ಭೂಮಿಯಿಂದ ನಾವು ಪರಬ್ರಹ್ಮ ಶ್ರೀನಿವಾಸನ ಸನ್ನಿಧಾನಕ್ಕೆ ಹೋಗುವಂಥ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ಗುರುಮಾರ್ಗ ಹರಿದರ್ಶನ ಅಂತ ಇರುವ ಶೀರ್ಷಿಕೆಯಲ್ಲಿ, ಗುರುಗಳ ಮಾರ್ಗದಲ್ಲಿ ಹರಿಯ ದರ್ಶನ ಎಂಬ ಶೀರ್ಷಿಕೆಯಲ್ಲಿ ಪ್ರಾರಂಭವಾದಂಥದ್ದು. ಗುರುಗಳ ಸನ್ನಿಧಿಯಿಂದ, ಶ್ರೀಪಾದರಾಜರ ಸನ್ನಿಧಿಯಿಂದ ಪರಬ್ರಹ್ಮ ಶ್ರೀನಿವಾಸನ ಸನ್ನಿಧಿಯವರೆಗೆ ಪಾದಯಾತ್ರೆ. ಇದೇನು ಹೊಸತಲ್ಲ, ನಮ್ಮ ಪ್ರಾಚೀನರು ಮಾಡಿದ್ದೆ. ಅಖಂಡ ಭಾರತವನ್ನು ಹೀಗೆ ತೀರ್ಥಯಾತ್ರೆ, ಪಾದಯಾತ್ರೆ ಮಾಡಿದಂಥವರೇ. ಅವರ ದೃಷ್ಟಿಯಲ್ಲಿ ನಮ್ಮದೊಂದು ಪುಟ್ಟ ಹೆಜ್ಜೆ ಅಷ್ಟೇ. ಈ ಸ್ಫೂರ್ತಿ ಪ್ರತಿಯೊಬ್ಬ ಭಾರತೀಯನಿಗೂ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹೊಸೂರಿನ ಶ್ರೀ ಸದ್ಗುರು ನಾರಾಯಣದತ್ತ ದೇವಸ್ಥಾನದಲ್ಲಿ ಮಾರ್ಗಳಿ ಉತ್ಸವದಲ್ಲಿ 30 ದಿನಗಳ ಕಾಲ ವಿಶೇಷ ಪೂಜೆಗಳು ನಡೆದವು. ಕಳೆದ ತಿಂಗಳು ಪ್ರಾರಂಭವಾದ ಮಾರ್ಗಳಿ ಮಾಸದ ಪೂಜಾ ದಿನವು ನಿನ್ನೆ ಮುಕ್ತಾಯವಾಯಿತು. ಇದರ ಅಂಗವಾಗಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಯಿತು. ನಂತರ ಬೆಳಗಿನ ಜಾವ ಭಜನೆಗಳ ಗಾಯನದೊಂದಿಗೆ ಭಗವಂತನ ವಿಗ್ರಹವನ್ನು ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಯಿತು. ದೇವಾಲಯದಲ್ಲಿ ಶ್ರೀರಾಮಮೂರ್ತಿ ಪೂಜೆ, ಗೋಮಾತಾ ಪೂಜೆ, ಸದ್ಗುರು ನಾರಾಯಣದತ್ತ ಪೂಜೆ, ಭೀಮಲಿಂಗೇಶ್ವರ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಶ್ರೀ ದುರ್ಗಾ ಮುನೇಶ್ವರ ದೇವಸ್ಥಾನದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ವಿವಿಧ ಬಗೆಯ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಹಾಗೂ ನಿಂಬೆ ಹಾರವನ್ನು ಧರಿಸಿ ಅಷ್ಟೋತ್ತರ ಮಂತ್ರವನ್ನು ಪಠಿಸಿ ಕುಂಕುಮ ಅರ್ಚನೆಯನ್ನು ನೆರವೇರಿಸಿ ಧೂಪ ದೀಪಗಳಿಂದ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಮಾಡಿ ಕೃತಾರ್ಥರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಆಲಂಬಗಿರಿಯಲ್ಲಿ ನಾಮ ಸಂಕೀರ್ತನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಆಲಂಬಗಿರಿಯ ಪ್ರಕೃತಿ ರಮಣೀಯ ತಾಣವಾದ ಬೆಟ್ಟದಲ್ಲಿ ನಾಮ ಸಂಕೀರ್ತನಾ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಶಂಖು ಚಕ್ರಗಳ ವೇದಿಕೆಯಲ್ಲಿ ಸಾಮೂಹಿಕ ಭಜನೆಯನ್ನು ಸಮರ್ಪಿಸಿ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಹೊಸೂರಿನ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸದ ವಿಶೇಷ ಪೂಜೆಗಳು ನಡೆದವು. ಹೊಸೂರಿನ ಮುರನಪಲ್ಲಿ ಗ್ರಾಮದಲ್ಲಿರುವ ಪ್ರಸಿದ್ಧ ರಾಹುಕೇತು ಅಥರ್ವಣ ಶ್ರೀ ಮಹಾಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಮಾರ್ಗಳಿ ಮಾಸದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಆರುದ್ರ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಶ್ರೀ ರಾಹು ಮತ್ತು ಶ್ರೀ ಕೇತು ದೇವತೆಗಳಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು. ಅದೇ ರೀತಿ ಪ್ರತ್ಯಂಗಿರಾ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಶುಭ ಆರತಿಯನ್ನು ಸಲ್ಲಿಸಲಾಯಿತು. ಇದರ ನಂತರ ವಿಶೇಷ ಯಜ್ಞ ನಡೆಯಿತು. ಯಾಗಶಾಲೆಯಲ್ಲಿ ಸಂಪೂರ್ಣ ನೈವೇದ್ಯದೊಂದಿಗೆ ವಿಶೇಷ ಅಷ್ಟೋತ್ತರ ಪೂಜೆ ನಡೆಯಿತು. ತಮಿಳುನಾಡು ಮಾತ್ರವಲ್ಲದೆ ಆಂಧ್ರಪ್ರದೇಶ, ಕರ್ನಾಟಕದಿಂದಲೂ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ಪೂಜೆಯನ್ನು ಸಲ್ಲಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಆರಂಭವಾಯಿತು. ಈ ಪ್ರಯುಕ್ತ ವೈದಿಕ ಪೂಜೆಗಳೊಂದಿಗೆ ಶ್ರದ್ಧಾಭಕ್ತಿಯೊಂದಿಗೆ ಧ್ವಜಾರೋಹಣ ನೆರವೇರಿತು. ಜನವರಿ 14ರಿಂದ 24ರ ತನಕ ಕದ್ರಿ ಮಂಜುನಾಥ ದೇವರ ಉತ್ಸವಗಳು ನಡೆಯಲಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಚಿತ್ಕಲ ಸ್ಕೂಲ್ ಆಫ್ ಡ್ಯಾನ್ಸ್ ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಗೆದೆ ದಣ ಜೊಣ್ಣು ತಾರಿತ ಕಿಟ್ಟ ತಕ್ಕ ತರಿ ತದಣ ದಂಡತ ದಣ ತ ಜೊಣ್ಣು ಜೊಣ್ಣುತ ಜೊಣ್ಣು ತ ದಿಮಿ ದಿಮಿತ ದಿಮಿ ತ ಕಿಟ್ಟ ತಕ್ಕತ ತರಿ ತದಣ ದಣ ತ ಜೊಣ್ಣು ಜೊಣ್ಣು ತ ದಿಮಿ ದಿಮಿ ತ ಕಿಟ್ಟ ಜಂ ತರಿ ತ ಜಕ ತರಿ ತ ದಣ ತರಿ ತ ಕುಕ್ಕು ತರಿ ತ ದಣ ತ ಜೊಣ್ಣು ತ ದಿಮಿ ತ ಕಿಟ್ಟ ತ ಕಿಟ್ಟ ತದಿಂ ಗಿಣತು ತದಿಂ ಗಿಣತು ತದಿಂ ಗಿಣತು ತಕ್ಕ ತದಿಂ ಗಿಣತು ತದಿಂ ಗಿಣತು ತದಿಂ ಗಿಣತು ತಕ್ಕ ತದಿಂ ತರಿಗಿಡದಂ ತದಿಂ ತರಿಗಿಡದಂ ತದಿಂ ತರಿಗಿಡದಂ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. 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 ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.